ಹಲೋ ನಮಸ್ಕಾರ, ಸ್ವಾಗತ ಸುಸ್ವಾಗತ ಗಾಯ್ಸ್. ಇವತ್ತು RD ಸ್ಪೆಷಲ್ 4G ರೈಡರ್ ಬಂದಾನ. ಇವತ್ತು ನಮ್ಮ ಅಣ್ಣ ಬಂದಾರೆ. ಅವರಿಗೋಸ್ಕರ ಈ ರೈಡಿಗೆ ಹೋಗತ್ತೀವಿ ನಾವು ಚಿಕ್ಕಮಂಗ್ಳೂರು ಕಡೆ. ಬರ್ರಿ ಹೋಗುಣಂತ. ಇವ್ರು ನಮ್ಮ ಉಪ್ಪಣ್ಣ ಅಂತ ಹೇಳಿ ಪ್ರಕಾಶ್ ಅಣ್ಣ ಅವ್ರ ಕ್ಲೋಸ್ ಫ್ರೆಂಡ್. ಇವರೇ ರಕ್ತ ಸಂಬಂಧಗಳು ಹಂಗೆ ಗಟ್ಟದಾವು. ಬರ್ರಿ ಹೋಗುಣಂತ. ಬೈಕಿಗೆ ಜಲ್ದಿ ಕುಂದ್ರು 3 ಗಂಟೆಗೆ ಎದ್ದೀವಿ. 5:30 ಆಗೈತೆ ಮೋಸ್ಟ್ಲಿ 5 ಗಂಟೆ 5 ಆತು ನೋಡ್ರಿ. ಭಾಳ ಲೇಟ್ ಮಾಡ್ತಾರೆ ರೀ ಹುಡುಗರು ರೈಡಿಗೆ ಕರ್ಕೊಂಡು ಹೋಗ್ಬೇಕಂದ್ರೆ. ಹೋಗುಣ್ರಿ ಗೈಸ್, ಲೆಟ್ಸ್ ಗೋ. ಎಸ್ ಗೈಸ್, ರೈಡ್ ಸ್ಟಾರ್ಟ್ ಆಯ್ತು. ಇಲ್ಲೊಂದು ಬೈಕ್ ಅದೊಂದು ನಮ್ದು ಆ್ಯಂಟೋರ್ಗೆ ಹಿಡ್ಕೊಂಡು ಹೊಂಟಿವಿ. ಬೈಕ್ ಎಲ್ಲೂ ಅಡ್ಜಸ್ಟ್ ಆಗ್ಲಾರ್ದಕ್ಕೆ ನೋಡ್ರಿ ಎಲ್ಲರೂ ಇಲ್ಲೇ ನಿಂತಾರೆ ಫುಲ್ ರೆಡಿಯಾಗಿ. ನಾವು ಬೂಟು ಕನ್ಕ್ ಮಾಡಿ ಆಗೈತಿ. ಚಿಕ್ಕಮಂಗಳೂರು ಮತ್ತೀಗ ಹಾಡು ಹಚ್ಕೊಂಡು ಕಳಿಸಿ ಜಿಗದ್ ಬಿಡೋಣ್ರಿ. ಹೋಗೋಣ ನಡ್ರಿ. ಪೀಸ್. ಬಾಯ್. ಯಾವಾಗಲೂ ರೈಡಿಗೆ ಸಪೋರ್ಟ್ ಮಾಡದೇ ಇರೋ ಅಣ್ಣ ಇವತ್ತು ನನ್ನ ಜೊತೆ ಚಿಕ್ಕಮಂಗ್ಳೂರು ಬರತ್ತಾರೆ. ನಾನು ಮತ್ತು ನಮ್ಮ ಅಣ್ಣನ ಫ್ರೆಂಡ್ ಮತ್ತು ನಮ್ಮ ಚಿಕ್ಕಪ್ಪನ ಮಗ ವಿನೋದ್ ನಾವೆಲ್ಲರೂ ಸೇರ್ಕೇಸಿ ಚಿಕ್ಕಮಂಗ್ಳೂರು ಕಡೆ ಹೊಂಟೀವಿ. ರೀಸನ್ ಬಂದುಬಿಟ್ಟು ನಾವು ಚಿಕ್ಕಮಂಗ್ಳೂರಿಗೆ ಹೋಗೋದು, ನಮ್ಮ ಅಣ್ಣ ಆರ್ಮಿಲಿಂತ್ರ ಬಂದಾನಂಥೇಳಿ ಈ ರೈಡನ್ನು ಅವರಾಗಿ ಪ್ಲ್ಯಾನಿಂಗ್ ಮಾಡ್ಯಾರ. ಬರ್ರಿ ಎಲ್ಲರ ಅದು ಅಡ್ಡಾಡಕ್ಕೆ ಹೋಗೋಣ ಅಂತ ಹೇಳಿದ್ರೆ ಅವ್ರು ಅನ್ನೋದಿದ್ರೆ ಅಣ್ಣ ಅವ್ರ ಊಟಿಗೆ ಹೋಗೋಣ ಅಂತೇಳಿ. ನಾ ಅಂದೆ ಊಟಿ ಎಲ್ಲ ಬೇಡ, ನಮಗೆ ಗೊತ್ತಿರೋ ಪ್ಲೇಸ್ ನಮ್ಮ ಕರ್ನಾಟಕದ ಪ್ಲೇಸ್, ಬರ್ರಿ ಚಿಕ್ಕಮಂಗ್ಳೂರು ಹೋಗೋಣ ಅಂತ ಹೇಳಿದೆ. ಫುಲ್ ಕನೆ ನಾವು ये था अपन तो ಅಂದ 200 ಮಲ್ ಪ್ಲೇಯರ್ ಸರಿ. ಓಕೆ ಅಂದೆ ತೋಜನು ಅಂಚೆ ಹಾಯ್ ಮಲ್ ಪ್ಲೇ RD ಅಭಿ ಯೂಟ್ಯೂಬ್ ಚಾನಲ್ ಪುದರ್. ಪೆಟ್ರೋಲ್ ಪಂಪ್ನಾಗಿರೋ ಅಣ್ಣ ನಾನು ಬರತ್ತೀನಿ ಅಂತ ಹೇಳಿ ಕೇಳಿದ್ರೆ ಹಾಂ ಹೌದು ಅಂತ ಹೇಳಿದ ತಕ್ಷಣ ಸ್ಮೈಲ್ ಕೊಟ್ರೆ ಮಸ್ತ್ ನಂಗೆ. ಬರ್ರಿ ಇಲ್ಲಿ ನಂತರ ಪೆಟ್ರೋಲ್ ಹಾಕಿಸ್ಕೊಂಡ ನಂತರ ಆತು ಇಲ್ಲಿ ನಂತರ ಹೋಗೋಣಂತ. ಅವರಿಗೆ ಯೂಟ್ಯೂಬ್ನಾಗ ಬರ್ತೀನಿ ನಾನು ಅಂತ ಕೇಳಿದ್ರೆ ಹಾಂ ಬರ್ತೀರಿ ನೀವು ಅಂತ ಹೇಳಿದ ತಕ್ಷಣ ಫುಲ್ ಖುಷಿಯಾಗಿಬಿಡ್ತು ಅವರಿಗೆ. ಬರ್ರಿಗೆ ಇಲ್ಲಿ ನಂತರ ಹೋಗೋಣಂತ. ಮಂಗಳೂರು ಬಿಟ್ಟು ನಾವು ಹೊರಗಡೆ ಜಸ್ಟ್ ಈಗ ಎಕ್ಸಿಟ್ ಆದೀವಿ. ಬರ್ರಿ ಈ ಕತ್ತಲ್ನಾಗ ವೀಡಿಯೋ ಮಾಡೋಕೆ ನನಗೂ ಮನಸ್ಸಾಗ್ತಿಲ್ಲ, ನಿಮಗೂ ನೋಡೋಕೆ ಏನೂ ಕಾಣತ್ತಿಲ್ಲ ಮುಂದೆ. ಅದಕ್ಕೋಸ್ಕರ ಮಸ್ತ್ ಬೆಳಕು ಹರಿಯೋ ಟೈಮಿಗೆ ವೀಡಿಯೋ ಮಾಡ್ತೀನಿ ಅಂತ. ಲೆಟ್ಸ್ ಗೋ ಗಾಯ್ಸ್. अगरा फिर रहा होती लार मार फाटन 4 ही और विचार कर रहा तो रे तो काढ ना बरोबरी मार रहा जे फुल फायर ಊರಿ ಗಡಿ ಗಾಲ ಏನ್ ತೂಗಾಲ ಏನ್ ಸೌಕಾಸ್ಲೇದು ಹಬ್ಬ ಹೆಚ್ಚೆ ಬೇಸದ ಬೆಳಕದನ. ಬಾಯ್ಸ್ ಅವ್ರ ಫೋಟೋ ತೆಗೆಯೋದ್ರನ್ಯಾಗ ಬ್ಯುಸಿ ಆಗಿಬಿಟ್ಟಾರ ನೋಡ್ರಿ. ಇಲ್ಲಿ ಒಬ್ಬ ಸ್ಟೋರಿ ಇಡೋರ್ನಾಗ, ಇಲ್ಲೇ ಫೋಟೋ ತೆಗೆಯೋದ್ರನ್ಯಾಗ, ಅವ್ರು ನಮ್ಮ ಅಣ್ಣ ಫೋಟೋ ತೆಗಿಯೋರ್ನಾಗ, ಇವ್ರು ಫೋಟೋ ಹೊಡಿಸ್ಕೊಳ್ಳೋದ್ರನ್ಯಾಗ ಎಲ್ಲರೂ ಫುಲ್ ಬ್ಯುಸಿ ಗಾಯ್ಸ್. ಇಂಥ ಒಳ್ಳೆ ನೇಚರ್ನಾಗ ಇಂಥ ಒಳ್ಳೆ ವೈಬ್ ಸಿಗತೈತಿ. ಇನ್ನೂ ಜಾಸ್ತಿ ದೂರ ಏನು ಹೋಗಿಲ್ಲ, ಬಟ್ ಪೀಸ್ ಔಟ್, ಪೀಸ್ ಗೈಸ್. ನನಗೆ ರೈಡ್ ಅಂತ ಸ್ಟಾರ್ಟ್ ಆತ. ಅದೇ ಟೈಮಿಗೆ ಬೆಳಕಂದ್ರೆ ಹರಿತು. ಅದಕ್ಕೋಸ್ಕರ ನಾವು ವಿಡಿಯೋ ಮಾಡೋಕ್ಕೂ ಶುರು ಮಾಡಿಬಿಟ್ಟಿವಿ. ನಾವು ಆಲ್ಮೋಸ್ಟ್ ಆಗಿ ಧರ್ಮಸ್ಥಳ ದಾಟಿ ಮುಂದೆ ಬಂದೀವಿ. ಧರ್ಮಸ್ಥಳ ದಾಟಿವೋ ಇಲ್ಲೋ ಅಂತೇಳಿ ಇನ್ನೂ ಕನ್ಫರ್ಮ್ ಆಗಿಲ್ಲ. ಧರ್ಮಸ್ಥಳ ಮುಂದೆ ಸಿಗ್ತಾಯಿತ್ತೋ ಏನಿಲ್ಲೋ ಏನೂ ಗೊತ್ತಾಗ್ತಿಲ್ಲ. ಅದಕ್ಕೋಸ್ಕರ ಈ ರೈಡನ್ನು ಫುಲ್ ಎಂಜಾಯ್ ಎಷ್ಟಾಗ್ತದೆ ಅಷ್ಟು ಮಾಡಬೇಕು. ಯಾಕಂದ್ರೆ ನಮ್ಮ ಅಣ್ಣ ಅವರು ವರ್ಷಕ್ಕೊಂದ್ಸಲ 2 ವರ್ಷಕ್ಕೊಂದ್ಸಲ ಬರೋ ಆರ್ಮಿಲಿಂತ್ರ ಬರೋ ಅಣ್ಣ ಈ ರೈಡನ್ನು ಅವ್ರಿಗೆ ಎಷ್ಟಾಗ್ತದೆ ಅಷ್ಟು ಎಂಜಾಯ್ ಮಾಡಿ ಕಳಿಸ್ಬೇಕನ್ನೋ ನನ್ನ ಆಸೆ ಐತಿ, ಇವತ್ತಿಂದ ಡ್ರೀಮ್. ಎಷ್ಟೋ ಕಿಲೋಮೀಟ್ರ್ ಬೈಕ್ ಓಡಿಸ್ಕೊಂಡು ಬಂದಾದ್ಮೇಲೆ ನಮಗೆ ಸಿಕ್ಕಿದ್ದು ಮುಂದೆ ಚಾರ್ಮಡಿ ಘಾಟ್ ಸಿಗ್ತೈತಿ. ಈಗ ಈ ಚಾರ್ಮಡಿ ಘಾಟ್ನಾಗ ಬೈಕ್ ಓಡಿಸೋವಂಥ ಫೀಲ್ ಬೇರೆ ಎಲ್ಲೂ ಬರೋಂಗಿಲ್ಲ ನನಗೆ. ಆಲ್ಮೋಸ್ಟ್ ನಾನು ಮಂಗಳೂರಿನಾಗ ಎಷ್ಟು ರೈಡ್ ಮಾಡ್ತೀನಿ ಅನ್ನೋದಿಲ್ಲ ಗೊತ್ತಿಲ್ಲ. ಆಲ್ಮೋಸ್ಟ್ ಎಲ್ಲೆಲ್ಲಿ ಅಡ್ಡಾಡ್ತೀನಿ, ಎಲ್ಲೆಲ್ಲಿಲ್ಲ ಅಡ್ಡಾಡಂಗಿಲ್ಲ ನನಗೂ ಗೊತ್ತಿರೋಂಗಿಲ್ಲ. ಆದರೆ ಈ ಚಾರ್ಮಡಿ ಘಾಟ್ ಸೆಕ್ಷನು ಸೆಕ್ಸಿಯಾಗಿ ಐತಿ. ನನಗೆ ಅನ್ಸೋದು ಈ ಚಾರ್ಮಡಿ ಘಾಟ್ನಾಗ ನನ್ನ ಜೀವನ ಕಳೆದು ಹೋಗ್ತೈತೆ ನಾನು ಅನ್ಕೋತೀನಿ. ಯಾಕಂದ್ರೆ ಆಲ್ಮೋಸ್ಟ್ ನಾ ರೈಡ್ ಮಾಡೋದು ಚಾರ್ಮಡಿ ಘಾಟ್ ನಿಂತ್ರನ. ಈಗ ನೆಕ್ಸ್ಟ್ ಜಾಲಿಯಾಗಿರೋ ರೈಡನ್ನು, ಮಸ್ತ್ನಾಗಿರೋ ಪ್ಲೇಸನ್ನು ಅಣ್ಣನಿಗೆ ವಿಸಿಟ್ ಮಾಡಿಸಿ ಅಣ್ಣನಿಗೆ ಈ ರೈಡನ್ನು ಮಸ್ತ್ನಾಗಿ ಎಂಜಾಯ್ ಮಾಡಿಸೋಣ್ರಿ. ನಿಮ್ಮ ಎಲ್ಲರ ಬೆಂಬಲ ಆರ್ಮಿಯೊಂದಿಗೆ ನಮ್ಮ ಅಣ್ಣನೊಂದಿಗೂ ಇರಲಿ. ಹಂಗೆ ನಮ್ಮ ಆ್ಯಂಟರ್ ಬಾಯ್ಸ್ಗಳು ಫುಲ್ ಕ್ರೇಜಿಯಾಗಿ ಓಡಿಸತ್ತಾರೆ ಗಾಡಿ. ಅವ್ರಿಗೆ ನೋಡಿ ಕೇಸ್ ನನಗೆ ಖುಷಿ ಆಯ್ತು. ನಾನು ಅಂದ್ಕೊಂಡಿದ್ದೆ ಆ್ಯಂಟರ್ ಸ್ಕೂಟಿ ಈ ಥರ ಹೊಡಿತಾರೋ ಇಲ್ಲೋ ಅಂಥೇಳಿ. ಅದೇ ಟೈಮಿಗೆ ಶಾಕ್ ಆಯ್ತು. ನಮ್ಮ ಉಪ್ಪಿ ಅಣ್ಣ ಅವ್ರ ಕಡೆ ಡಿವೋ ಐತಿ 125cc. ಅವ್ರು ಡಿವೋ ಓಡಿಸೋದು ನೋಡಿ ನನಗೆ ಶಾಕ್ ಆಯ್ತು. ಅವ್ರು ಡಿವೋನು ಹಂಗೆ ಓಡಿಸ್ತಾರೆ. ಆ್ಯಕ್ಸಸ್ 125 ನನಗಿಂತ ಮುಂದೆ ರಾಕೆಟ್ ಹಂಗೆ ಹಾರಿಸ್ಕೊಂಡು ಹೊಂಟಾರ ಅವ್ರು. ಅದಕ್ಕೆ ನಾನು ಅಂದ್ಕೊಂಡೆ ನನಗಿಂತ ಹಿಂದೆ ಉಳಿದು ಬಿಡ್ತಾರೆ ಇವ್ರು ಅಂತೇಳಿ. ನೋಡಿದ್ರೆ ನನಗಿಂತ ಫುಲ್ ಮುಂದಾದಾರ. ಆಗಳಿಂತ್ರಲ್ಲ ಬೆಳಿಗ್ಗೆ ನಾನು ರೈಡ್ ಸ್ಟಾರ್ಟ್ ಮಾಡಿದ್ನಲ್ಲ ಆವಾಗಲಿಂತ್ರ ನನ್ನ ಮುಂದಾದಾರ. ನನಗೆ ಹಿಂದೆ ಹೋಗೋಕೆ ಆಗೋದಿಲ್ಲ ಅವರಿಗೆ. ಅಷ್ಟು ಫುಲ್ ಸ್ಪೀಡ್ನಾಗ ಅಣ್ಣಾಜಿ ಅವ್ರು ಕಾರ್ನರಿಂಗ್ ಏನೋ ಆಗಲಿ ಫುಲ್ ಸೆಕ್ಸಿಯಾಗಿ ಮಾಡ್ಕೊಂಡು ಹೊಂಟಾರೆ.
ಮಸ್ತ್ ನಂಗೆ ಈ ರೈಡನ್ನು ಎಂಜಾಯ್ ಮಾಡೋದ್ರಿ. ಬೈಕ್ ಎಷ್ಟು ಬೆಂಡ್ ಆಗ್ತಿತ್ತು ಅದಕ್ಕಿಂತ ಡಬಲ್ ಬೆಂಡ್ ಆಕ್ಸೆಸಿಗೆ ಮಾಡತ್ತಾರ ಅವರು. ಆಕ್ಸೆಸ್ 125 ಆ್ಯಂಟರ್ 125 ಮಲಗಿಸಿ ಹೊಡ್ಯಾಕತ್ತಾರ. ನಾವು ಎಕ್ಸ್ಪಲ್ಸ್ ಬಾಯ್ಸ್ಗಳು ಗಾಯ್ಸ್, ನಾವು ಹೆಂಗೆ ಬೇಕಂಗೆ ಮಲಗಿಸ್ತೀವಿ ಬೈಕನ್ನು. ಅದಕ್ಕೋಸ್ಕರ ಎಕ್ಸ್ಪಲ್ಸಿಗೂ ಆ್ಯಂಟರ್ಕಿಗೂ ಕಂಪ್ಯಾರಿಸ್ ಮಾಡೋಕ್ಕೆ ಹೋಗ್ಬೇಡ್ರಿ. ಹಂಗೆ ನಮ್ಮ ಎಕ್ಸ್ಪಲ್ಸ್ ಮತ್ತು ಆ್ಯಂಟರ್ಕ್ ಬಾಯ್ಸ್ಗಳಿಗೆ ಸಪೋರ್ಟ್ ಮಾಡ್ತಾ ಇರ್ರಿ. ಯಾಕಂದ್ರೆ ಆ್ಯಂಟರ್ಕ್ ಯಾವಾಗಲೂ ನಮ್ಮ ಕೈಯಾಗ ಸಿಗ್ತಿರ್ತೈತಿ. ನಮ್ಮದೇ ಆ್ಯಂಟರ್ಕ್ ಇದ್ದಂಗೆ ಅದ, ನಮ್ಮದು ಮನೆ ಆ್ಯಂಟರ್ಕ್ ಇದ್ದಂಗೆ ಅದ. ಚಾರ್ಮುಡಿ ಘಾಟ್ ಯಾವಾಗಲೂ ಈ ಪ್ಲೇಸ್ ಮಳೆಗಾಲದಾಗಲಿ ಯಾವುದೋ ಟೈಮಿಗಾಗಲಿ ಟ್ರೆಂಡ್ನಾಗ ಇರ್ತೈತಿ. ಇಲ್ಲೆಲ್ಲ ಫಾಲ್ಸ್ ಹರಿತಿರ್ತೈತೆ. ಆದರೆ ಈಗ ಬೇಸಿಗೆ ಕಾಲ, ಹಂಗಾಗಿ ಫಾಲ್ಸ್ನಾಗ ಹರಿವು ನೀರು ಕಾಣೋದಿಲ್ಲ. ಅದಕ್ಕೋಸ್ಕರ ನಾವು ಸೀದಾ ಮುಂದೆ ಹೋದಿವಿ. ಯಾಕಂದ್ರೆ ಫಾಲ್ಸ್ ಇದ್ದಂದ್ರೆ ಇಲ್ಲಿ ತರ್ಬಸ್ಬೋದಿತ್ತು. ಅದೇ ಬಿಟ್ಟರೆ ಇಲ್ಲಿ ಮುಂದೆ ಫಾಲ್ಸ್ ಸಿಗ್ತೈತಿ. ನೋಡೋಣ್ರಿ ಇಲ್ಲಿ ಫಾಲ್ಸ್ನಾಗ ನೀರು ಬರ್ತಿರ್ತೈತೋ ಇಲ್ಲೋ ಗೊತ್ತಿಲ್ಲ. ಆದರೆ ಇಲ್ಲಿ ಪೊಲೀಸ್ ಅವ್ರು ನಿಂದಿರ್ಲಾರ್ದಂಗೆ ಬೋರ್ಡ್ ಹಾಕ್ಬಿಟ್ಟಾರ. ಐತಿ ವ್ಯೂ ಹೆಂಗೈತೆ? ಬೆಂಕಿಲ್ಲ ಪ್ಲೇಸ್. कंपनी अच्छा व्यू अच्छा मजा. चले जा मत ऊपर पुलिस देख. ಎಸ್ ಗೈಸ್, ಜಸ್ಟ್ ಚಾರ್ಮುಡಿ ಘಾಟಿಗೆ ರೀಚ್ ಆಗಿದ್ದೀವಿ. ಬಾಯ್ಸ್ ಅವರೆಲ್ಲರೂ ಸೇರಿ ಫೋಟೋ ತಗೊಂಡಾಗತ್ತಾರ. ನಾವು ಸಹ ಫೋಟೋ ತಗೊಂಡಿವಿ ಮಸ್ತ್ನಾಗಿ. ಅದೇ ಟೈಮಿಗೆ ನೋಡ್ರಿ ಇಲ್ಲೆಲ್ಲ ಅಣ್ಣಾಜಿ ಅವರು ವಿಡಿಯೋ ಮಾಡ್ಕೊಳತ್ತಾರ. ಏನು ಮಾಡ್ತಾನೆ ಅನ್ನೋದು ಗೊತ್ತಿಲ್ಲ, ಬಟ್ ಸೂಪರಾಗಿ ಎಂಜಾಯ್ ಮಾಡತ್ತೀವಿ. ಅಣ್ಣ ಮಾಡಿರೋ ಸ್ಪಾನ್ಸರ್ ಗೈತ್, ಮತ್ತು ಎಂಜಾಯ್ ಮಾಡ್ಲಾರ್ದು ಇರ್ತೀವಿ. ಬರ್ರಿ. ನನ್ನ ರೈಡಿಗೆ ಫಸ್ಟ್ ಟೈಮ್ ಸ್ಪಾನ್ಸರ್ ಅಣ್ಣ ಆಗಿರೋದು. ಚಾಸ್ಮಾ ಬಿದ್ದೈತಿ ಇಲ್ಲ ತೆಳಗೆ ನೋಡ್ರಿ. ಹೋಗೋಣ ಸಾಕು. ಫುಲ್ ಹೀರೋ ಕೊಂಡಂಗೆ ಕಾಣ್ತೀನಿ ಸ್ಪೆಕ್ಸ್ ಹಾಕೊಂಡು. ಜೈ ಜೈ. ಇಲ್ಲೆಲ್ಲರೂ ನಿಂತ್ಕೊಂಡು ಫುಲ್ ಜಾಲಿ ಮಾಡತ್ತಾರ. ಬರ್ರಿ ಚಾರ್ಮಡಿ ಘಾಟಿ ವಿಸಿಟ್ ಮಾಡ್ರಿ. ಫಸ್ಟ್ ಕ್ಲಾಸ್ ವ್ಯೂ ಪಾಯಿಂಟ್ ಐತಿ. ಈ ವ್ಯೂನ ನೀವು ಫೀಲ್ ತಗೋರಿ. ಥ್ಯಾಂಕ್ ಯು ಚಿನ್ನ. ಥ್ಯಾಂಕ್ ಯು ಚಿನ್ನ. ಬಾಯ್ಸ್, ನಾವು ಯಾವಾಗಲೂ ಬರೋದು ಚಾ ಅಂಗಡಿಗೆ ಬಂದೇವಿ. ಬರೋದು ಯಾವಾಗಲೂ ಇಲ್ಲೇ ಚಾ ಅಂಗಡಿಗೆ. ನೋಡ್ರಿ ಇಲ್ಲಿ ಎಲ್ಲರೂ ಚಾ ಕುಡಿಯೋಕೆ ಕುಂತಾರೆ. ಕಾಫಿ ಕುಡಿಯಕತ್ತೀವಿ. ಕಾಫಿ ಕುಡಿಯೋಕೆ ಐಸ್. ಕ್ಯಾಮ್ರಾಮ್ಯಾನ ಬಂದ್ಬಿಟ್ರೆ ಎಲ್ಲರೂ ಫುಲ್. ನೋಡ್ರಿ ಇಲ್ಲ ಜಿಂಗ ಗಾಯ್ಸ್. ಪೂರಿ ತಿನ್ನತ್ತೇವೆ. ಪೂರಿ ಬೆಂಕಿ ಪೂರಿ ನನಗೆ ಒಬ್ಬನಿಗೆ ಬಂದೈತಿ. ಹೇಳ್ಬೇಡ, ನಾವು ಹೇಳ್ತೀವಿ. ಪಿಟಾಡ್ನಾಗ ಸಾಲ ತಿರ್ಸ್ಬಿಟ್ಟ. ಸಾಲ ಆಂಟಿ ಚಟ್ನಿ ಮತ್ತೆ ಸಾಂಬಾರು ಕೊಡಿ ಆಂಟಿ. ಸಾಕು, ಸಾಂಬಾರು ಸ್ವಲ್ಪ. ಎಲ್ಲರದು ಪೂರಿ. ಗಾಯ್ಸ್, ನಾವೀಗ ಸ್ಕೂಟಿ ಓಡಿಸೋಣ್ರಿ. ಈಗ ದೋಸ್ತರು ಅವು ಓಡಿಸ್ತಾವು. ನಾವು ಇಬ್ರು ದೋಸ್ತರು ಸೇರ್ಕೆ ಸ್ಕೂಟಿ ಓಡಿಸೋಣ್ರಿ. Hello guys. Tell me your English talk. So today we are going to Chikmagaluru. Now we are in which Kottigehara, and we have to take this ride to reach the Rani Jari viewpoint. So we are very excited to see the view. Okay. ಆಂಟಿ ಶಾಕ್ ಆಗಿ ನೋಡೋದು. ಮತ್ತು ಅಣ್ಣನ ಫ್ರೆಂಡಿಗೆ ನಾವು ಬೈಕ್ ಕೊಟ್ಟಾದ್ಮೇಲೆ ನಾನು ಮತ್ತು ವಿನೋದ್ ಇಬ್ರು ಸೇರಿ ಸ್ಕೂಟಿನಾಗ ಹೋಗ್ತೀವಿ. ಸ್ಕೂಟಿನಾಗೂ ಏನು ನಾರ್ಮಲ್ ಆಗಿ ವ್ಯೂ ಕಾಣಂಗಿಲ್ಲ ರೀ, ಸೆಕ್ಸಿಯಾಗಿ ವ್ಯೂ ಕಾಣ್ತೈತಿ ಸ್ಕೂಟಿನಾಗ ಹೋಗ್ಬೇಕಾದ್ರೆ ಕೊಬ್ರನ್ಯಾಗ. ಅದಕ್ಕೋಸ್ಕರ ಫುಲ್ ಜಾಲಿ ಮಾಡ್ಕೊಂಡು ಸಾವಕಾಶ ಹೊಂಟೀನಿ. ಮಸ್ತ್ ಫೀಲ್ ಆಗತೈತಿ. ಸ್ಕೂಟಿನಾಗ ಇಷ್ಟು ಚಲೋ ವ್ಯೂ ಬರ್ತೈತೆ ಅನ್ನೋ ನನಗೂ ಗೊತ್ತಿರಲಿಲ್ಲ. ಬಟ್ ಸೆಕ್ಸಿ ವ್ಯೂ ಬರತೈತಿ. ನಿಮಗೆಲ್ಲವನ್ನು ತೋರಿಸ್ಕೊಂಡು ಎಲ್ಲವನ್ನು ಎಂಜಾಯ್ ಮಾಡಿಸ್ಕೊಂಡು ಹೋಗೋ ಜವಾಬ್ದಾರಿ ನನಗೋಸ್ಕರ ತಗೊಂಡಿನಿ. ನಾವು ರಾಣಿಜಾರಿ ವ್ಯೂ ಪಾಯಿಂಟಿಗೆ ಯಾಕೆ ಹೋಗತ್ತೀವಿ ಅಂದ್ರೆ, ನಾನು ನೋಡೀನಿ, ನಮ್ಮ ವಿನೋದು ನೋಡ್ಯಾನ, ನಮ್ಮ ಅಣ್ಣ ಮತ್ತು ಅಣ್ಣನ ಫ್ರೆಂಡ್ ಇಬ್ಬರು ಸೇರ್ಕೇಸ್ ನೋಡಿಲ್ಲ. ನಮ್ಮ ಅಣ್ಣನ ಹೆಸರು ಪ್ರಕಾಶ್, ನಮ್ಮ ಅಣ್ಣನ ಫ್ರೆಂಡಿನ ಹೆಸರು ಉಪ್ಪಿಗಿಂತ ರುಚಿ ಇಲ್ಲ. ಭಯ್ಯ ಉಪ್ಪಿದ್ರೆ ಸಾಂಗ್ ಹಾಕ್ಬಿಡೋನೀಗ ಅಣ್ಣಗೆ. ಉಪ್ಪಿಗಿಂತ ರುಚಿ ಇಲ್ಲ ಹಾಕೊಂಡ್ಬಿಡು. ಸೈಡ್ ನಾವು ಮಸ್ತ್ ಅಂತಿಗೆ ಒಳ್ಳೆ ಕಾಫಿ ಹುಚ್ಚಿ ಗಿಲಿ ಹುಚ್ಚಿ ಹೊಡ್ತಿರ್ತೈತಲ್ಲ ಕಾಫಿ ಪ್ಲಾಂಟ್ ನಡುವೆ. ನಾವು ಬಂದಿದ್ದಕ್ಕೂ ಫುಲ್ ಸಾರ್ಥಕ ಆಗ್ಬಿಡ್ತೈತೆ.
ಎಸ್ ಗೈಸ್, ನಾವು ಕಾಫಿ ತೋಟದ ನಡುವೆ ನಿಂತ್ಬಿಟ್ಟಿವಿ. ಯಾಕಂದ್ರೆ ನಿಮಗೆ ಏನೋ ತೋರಿಸ್ಬೇಕಿತ್ತು, ಕಾಫಿ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಬೇಕಿತ್ತು. ನನಗೆ ಮಡಿಕೇರಿ ಫ್ರೆಂಡ್ ಕೊಟ್ಟಿರೋ ಥರ ನಿಮಗೊಂದು ಸ್ವಲ್ಪ ಮಾಹಿತಿ ಕೊಡಬೇಕಿತ್ತು. ಇದು ಕಾಫಿ ಐತಿಲ್ಲ ಗೈಸ್, ಇದು ಬ್ಲ್ಯಾಕ್ ಆಗಬೇಕಂತ. ಬ್ಲ್ಯಾಕ್ ಆದ ತಕ್ಷಣ ತಂತಾನೆ ಉದುರ್ತೈತಿದೆ. ಆ ಕಾಫಿಯನ್ನು ತೊಗೊಂಡು ಕ್ಯಾಶಿ ಸ್ವಲ್ಪ ಒಣಗಿಸಿ ಆದಮೇಲೆ ಈ ಕಾಫಿಯನ್ನು ಫಿಲ್ಟ್ರ್ ಇದೇನಿದೆ ಅವ್ರದ್ದು ಒಂದು ಮಷಿನ್ ಇರ್ತೈತಿ, ಮಷಿನಿಗೆ ಹಾಕಿ ಫುಲ್ಲೆಲ್ಲ ಹುಡಿ ಮಾಡಿ ಆದಮೇಲೆ ಪಾಕಿಟ್ ಥರ ಮಾಡಿ ಆದಮೇಲೆ ಮಾರ್ತಾರೆ ಇದನ್ನು. ಇದೇ ಕಾಫಿ ರೀ. ಅದು ಹೆಂಗೈತೆ ನೋಡ್ರಿ. ಕಾಫಿ ತೊಡಗೆ ಮಾಡೋಣ್ರಿ ಗೈಸ್. ಕಾಫಿ ತುಡುಗು ಮಾಡೋಣ ಬರ್ರಿ. ತುಡುಗು ಮಾಡಿದೆ, ನಮ್ಮ ಮಮ್ಮಿಗೆ ಹೋಗಿ ಕೊಡ್ತೀನಿ, ಕಾಫಿ ಮಾಡಿ ಕೊಡಿಸ್ಬೇ ಅಂತೇಳಿ. डिलीट करना बुगाती की तगोते डिलीट करना को वो फोटो देख रहे थे मत भेज ये वीडियो करना पॉज करो ना बस से आ रही तो बस से डोज राम लोड कर लो के ना सीन क्रॉस करती है ಈ ಅಭಿಕ್ಕಿ ದೋದು ಕೊನೆ ಕರ್ಮಲ ತಡಿ ಈಗ ಖರಾಬ್ करे ना सीख मलाज ಒತ್ತ ಕಾಳ ಇರೋದು ಒತ್ತ ಕತ್ತ ठीक बस से मैं कैसे हम करना को तो ಈಗ ನಾವು ನಮ್ಮ ಇನ್ನೂ ಗೊತ್ತಿಲ್ಲ ಎಂಟರ್ಕ್ನಾಗ ಆಫ್ ರೋಡಿಗೆ ಮಾಡ್ಬೇಕನ್ನ ಅನಿಸ್ತು. ಅದಕ್ಕೋಸ್ಕರ ಈಗ ನಾವು ಎಂಟರ್ಕಿಗೋಸ್ಕರ ವೇಟ್ ಮಾಡತ್ತೀವಿ. ನಮ್ಮ ಎಕ್ಸ್ಪಲ್ಸ್ ಅವ್ರಿಗೆ ಅಣ್ಣವ್ರಿಗೆ ಕೊಡೋನು, ನಾವು ಎಂಟರ್ಕ್ ಮೇಲೆ ಆಫ್ ರೋಡ್ ಮಾಡುವಂತ್ರಿ. ಫುಲ್ ಆಫ್ ರೋಡಿಂಗ್ ಎಂಟರ್ಕಿಗೂ ಆಫ್ ರೋಡಿಂಗ್ ಮಾಡಿಸ್ ಸಮಾನ रात ಫೋಟು. ಹಾಂ ವಿನಯ ಟೆನ್ಷನ್ ಕರಂದ ಮತ್ತು ಗಾಡಿ ಫುಲ್ ಆಫ್ ರೋಡ್ನಾಗ ಓಡಿಸ್ತೀವಿ. ಅವ್ರಿಗೆ ಭಯ ಆಗ್ಬಾರ್ದು ಅಂತೇಳಿ ಆ ಗಾಡಿ ಕೊಟ್ಟು ಬಂದೀವಿ. ಇನ್ನೂ ಹಿಂದದಾರ ಭಯಗಳ ಅಲ್ಲಲ್ಲೇ ಚಿನ್ನ ಸೈಡ್ ಕೊಡು ಚಿನ್ನ. ಯಾಂಟಾರ್ಕ್ನಲ್ಲಿ ಆಫ್ ರೋಡ್ ಮಾಡ್ಬೋದು ಗಾಯ್ಸ್. ನೋಡ್ರಿ ನಾವು ಮಾಡಾಕತ್ತೀವಿ ಸಾವಕಾಶ. ಯಪ್ಪ ಆಫ್ ರೋಡ್ ಅಂದ್ರೆ ಅಯ್ಯಪ್ಪ ಚೀನಾ ಎಕ್ಸ್ಪಲ್ಸ್ ಅಲ್ಲಿ ಚೀನಾ ಇದೆ. ಎಕ್ಸ್ಪಲ್ಸ್ನಾಗ ಎರಿಸ್ಬೇಕು. पानी काढो आयती रे आता ಹಾಂ ಪೇಪರ್ ಆಯ್ತು ಕುಣಿಸ್ಬೇಕು. ಹಾಂ ಗಾಯ್ಸ್, ಮೊದಲು ರಾಣಿಜೇರಿ ವ್ಯೂ ಪಾಯಿಂಟಿಗೆ ದಾರಿ ಅಂತ ಹೇಳಿ ಬರ್ದಾರಲ್ಲ, ಅಲ್ಲಿ ಮೊದಲಿನಿಂದ ಅಲ್ಲಿ ನಡ್ಕೊಂಡು ಹೋಗ್ಬೇಕಿತ್ತು. ಈಗಿಲ್ಲ ದಾರಿ ಮಾಡ್ಯಾರ. ಬರ್ರಿ, ಫಸ್ಟ್ ಟೈಮ್ ದಾರಿ ಮಾಡಿರೋ ಟೈಮಿಗೆ ನಾವು ರಾಣಿಜೇರಿ ವ್ಯೂ ಪಾಯಿಂಟಿಗೆ ಬೈಕ್ ತೊಗೊಂಡು ಹೋಗೋಕ್ಕಾಗ್ತದೆ. ಲೆಟ್ಸ್ ಗೋ. ನಮ್ಮ ಜೀವನದಾಗ ಫಸ್ಟ್ ಟೈಮ್ ರಾಣಿಜೇರಿ ವ್ಯೂ ಪಾಯಿಂಟ್ ಹತ್ರ ಗಾಡಿ ತೊಗೊಂಡು ಹೋಗೋದು. ಓ ಮೈ ಗಾಡ್, ತೊಗೊಂಡು ಹೋಗ್ಬಿಡ್ಲ ನನ್ನ ಮೇಲೆ. ನಂದು ಎಕ್ಸ್ಪಲ್ಸ್ ಇದಾಗ ಗುಡ್ಡದ ಮೇಲೆ ಹತ್ತಿಸೋದು ಗಾಯ್ಸ್. ರಾಣಿಜೇರಿ ವ್ಯೂ ಪಾಯಿಂಟಿಗೆ ದಾರಿ ಹತ್ತ ಗಂಧರ್ ಚೈ ಚಾಲ ನಾವು ಹಾಂ ಅನ್ನಕ್ಕೆ ಮಾತ टमाटे टमाट मला जाऊ ऑफ रोडिंग कसे आता सावकाश मार रहा था तू चढ़ा 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 तू जो चालन जो आत्ताच गंदूरचे ये ಯಾಂಟಾರ್ಕ್ನು ಹತ್ಸಕತ್ರು ಹೋಗೋ ಜನ. ನಮ್ದು ಎಕ್ಸ್ಪೋಸ್ ಹತ್ತಂಗಿಲ್ಲ. ಫಸ್ಟ್ ಟೈಮ್ ರಾಣಿಜೇರಿ ವ್ಯೂ ಪಾಯಿಂಟ್ ಹತ್ರ ಬೈಕ್ ತೊಗೊಂಬರೋದು ಫಸ್ಟ್ ಟೈಮ್ ನೋಡು. ಮೋಸ್ಟ್ಲಿ ಮುಂದೆ ಗುಜಾಡಕತ್ತದ ಗಾಡಿ. ಮೊದ್ಲು ಅವನಿಗೆ ಬಿಟ್ಬಿಡು, ಮತ್ತೆ ನಾವು ಹೋಗ್ತೀನಿ ಸರಿ.
ಮಸ್ತ್ ಜಾಗಕ್ಕೆ ಬಂದು ಈ ಜಾಗದಾಗ ನಾನು ಒಂದು ಬೈಕಿನ ಜೊತೆ ಒಂದು 2 ಫೋಟೋ ತೆಗಿತೀನಿ, ಮಸ್ತ್ನಾಗಿ ಸ್ಟೋರಿ ಹಾಕ್ತೀನಿ, ಜಾಲಿ ಮಾಡ್ತೀನಿ.